ಮುದ್ದೆ ಮಾಡಕ್ಕೆ ಚೀಟಿಲ್ಲ ಕಣೆ. ರಾಗಿಲ್ಲ ಮಾಡ ಶಿಂಬುರನ ಅಂತ ನೋಡಿದೆ ರಾಗಿ ಕಾಳು ಖಾಲಿ ಆಗ್ಯಾವೆ. ಅನ್ನನೇ ಮಾಡೋಗ ಹೋಗು. ಇಲ್ಲದ್ದೇನು ಮಾಡ್ತೀಯ? ತರನ 3,000 ರೂಪಾಯಿ ಕ್ವಿಂಟಲ್ ಅಂತೆ ರಾಗಿ. ಎಲ್ಲಿ ತತ್ತೀಯ? ತರಕ್ಕೆ ದುಡ್ಡಿಲ್ಲ ಅಂತ ಇವಾಗ. ಇನ್ನು ಬೇರೆ ಬೇರೆ ಕೆಲಸಗಳೆಲ್ಲ ಇದಾವೆ ನಮ್ಮವು. ನಾವು ಒಟ್ಟು ಬೋರ್ ಹಾಕೋಣಂತ ಇದ್ದೀವಿ. ಸುಮ್ಮನೆ ಒಟ್ಟು ಯಾಕೆ ಹೋಗು. ಅನ್ನನೇ ಮಾಡೋಗು. ತಾವು ನಿಮ್ಮ ಮುದ್ದೆ ಬೇಕು, ನನಗೆ ಮುದ್ದೆ ಬೇಕು. ನನಗೆ ಮುದ್ದೆ ಉಮ್ಲಿಲ್ಲ ಅಂದರೆ ಹೊಟ್ಟೆಲ್ಲ ಗುಡ ಬಡ ಅಂಬುತ್ತಿ. ಅದಕ್ಕಾಗಿನ ಇವಾಗ ಏನು ಮಾಡೋಣ? ಯಾರ ಮನೆಯಾಗನ ಒಂದು 10 ಸೇರನ ಇಸ್ಕೊಂಬತ್ತೀರ ಬದಲು ಕೊಡೋಕ್ಕಾಗುತ್ತಿ? ಸೀಟೆ ಇಸ್ಕೊಬರಕ್ಕೆ ಹೋಗು. ಯಾರ ಮನೆಯಾಗ ನಂಗೆ ಬೇಕಿದ್ರಿ ಸುಮ್ಮನೆ ಉಂಬಲ್ಕಣಜ್ಜೆ ನೀನು ಯಾತನ ಹೇಳು. ನಾವು ಅನ್ನ ಉಣ್ತೀವಿ. ನಾನು ನಮ್ಮ ಹುಡುಗರು ನಮ್ಮ ಅಯ್ಯಪ್ಪ ಎಲ್ಲರೂ ಅನ್ನ ಉಣ್ತೀವಿ. ಹೇಳು ನೀನೊಬ್ಬಳತ್ತ ಸುಮ್ಮನೆ ಉಂಬಕ್ಕಾಗಲ್ವಿ? ನಮ್ಮ ಅಯ್ಯಪ್ಪ ಅವನಿಗೂ ಮುದ್ದೆ ಬೇಕು. ನೀನೊಬ್ಳು ಮುದ್ದೆ ಹೇಳು, ಅವಯ್ಯಪ್ಪ ಒಬ್ಬ ಮುದ್ದೆ ಹೇಳು ಅತ್ಲಾಗಿ. ಏನಂಗೆ ಮುದ್ದೆ ಅಂತಾರ ಆಗಿಲ್ಲ ಅಂತ ಹೇಳೀನಿ ನಾನು. ಹಾಳೆ ಇಲ್ಲಡು ಲಲಿತಮ್ಮರ ಮನೆಯಾಗ ಇಸ್ಕೊಂಬಂದೈನಿ, ಚೀಟ ಭಾಗ್ಯಮ್ಮರ ಮನೆಯಾಗ ಇಸ್ಕೊಂಬಂದೈನಿ, ಮಂಜಕ್ಕರ ಮನೆಯಾಗ ಇಸ್ಕೊಂಬಂದೈನಿ, ಇವ್ರು ತಿಪ್ಪಮ್ಮರ ಮನೆಯಾಗ ಇಸ್ಕೊಂಬಂದೈನಿ, ಸಂಜಾನ ಮನೆಯಾಗ ಇಸ್ಕೊಂಬಂದೈನಿ. ಹಾಳೇನಿ ಬದ್ಲು ಕೊಡಬೇಕು, ಒಂದು 5 ಬಾಟ್ಲು ಕೊಡಬೇಕು ಬದ್ಲು. ಶೀಟ ಆಗ್ಲೆಲ್ಲ ಹೋದ್ರೆ ಅವರು ಬೈಕೆ ಮಾಲ್ವಿ. ಅದಕ್ಕಾಗಿತ್ತೀರ ಒಂದು ಸರಿ ಆತಾಗ ನಾ ಬದ್ಲು ರಾಗಿನ ಇಸ್ಕೊಬ. ಕೂತೊಂದಾಗ ಕೊಡಕ್ಕೆ ಒಂದು ಕ್ವಿಂಟಲ್ ತಗೊಂಬಾರಿ ಹೋಗಿ. ದುಡ್ಡೆಲ್ಲ ಐತಿ? ಇಲ್ಲ ನಮ್ಮ ತಗೆ ದುಡ್ಡಿಲ್ಲ ಕಣ್ತಾಯಿ. ರಾಗಿ ತರಕ್ಕೆ ಹೋಗು. ನಿನ್ನ ಮಗ ಬೆಳೆದವನಲ್ಲ 20-25 ಚಿಲ್ಲರ ಆಗಿ ಆಗ್ಯಾವಲ್ಲ, ಹೋಗಿ ಕೇಳಿ ಇಸ್ಕೊಂಬರೋಗಿ ಹೋಗು. ಅಲ್ಲ ಎಷ್ಟು ದಿವಸ ನಮ್ಮ ಮನೆಯಾಗೆ ಇದೆಯಾ? ಅವ್ರು ನೋಡ್ಕೊಂಡಿಲ್ಲ ಏನಿಲ್ಲ. ಒಂದು ದಿವಸಕ್ಕೂ ಒಂದು ತುತ್ತು ನಿನಗೆ ಮುದ್ದೆ ಇಕ್ಕಿಲ್ಲ. ಹೋಗಿ ಕೊಡ ರಾಗಿ. ನನಗೆ ಮುದ್ದೆ ಇಲ್ಲ, ನಾನು ಮಾಡ್ಕೊಂಡುಂಬಕ್ಕೆ ನನಗೆ ಮುದ್ದೆ ಬೇಕು, ನನಗೆ ಮುದ್ದೆ ಬೇಕು ಮಾಡ್ಕೊಂಡುಂಬಕ್ಕೆ. ನನಗೆ ರಾಗಿ ಇಲ್ಲ, ರಾಗಿ ಕಾಳು ಕೊಡು. ಅವ್ರು ಇಸ್ತೀನಿ ನೋಡ್ಕೊಂಡವ್ರೆ, ನೀನು ಕೊಡು ಅಂತ ಹೇಳಿ ಅವ್ನು ಕೇಳೋಗಿ ಹೋಗು. ಅವ್ನು ಸಿದ್ಲಿಂಗನ ಅಲ್ಲಿ ಕೂಕಣವನು ಹೋಗು. 20-25 ಚೀಲ ರಾಗಿ ಬೆಳೆದವನಲ್ಲ, ಒಂದು ಕಾಳನ್ನ ಕೊಟ್ಟ ನಮ್ಮಮ್ಮ ಬುತ್ತಿ ಅಂತ. 25 ಚೀಲ ರಾಗಿ ಬೆಳೆದವನಂತ ನೋಡಮ್ಮ. ನಿನ್ನ ಮಗ ಅದಿನ್ನು ಹೆಂಗೆ ಬೆಳೆದಿರ್ಬೋದು? ನೀರು ಇದ್ದಾವೆ ಬೆಳೆದವನಮ್ಮ. ಏನು ಮಾಡೋಣ? ಅವನು ಇವಾಗ ಕೇಳಿರಿ ಎಲ್ಲ ಅಲ್ಲಿ ಕೊಟ್ಟಿದ್ಯಾ ನೀನು ಸಂಬಳ ದುಡ್ಡು ಎಲ್ಲ ಅಲ್ಲಿ ಕೊಡ್ತೀಯಾ ಅಂತಾನೆ. ನಾನೇನೇನು ಇವಾಗ ಏನು ಮಾಡೋಣ? ಮೆತ್ಲಾಗಂತ ಇದು ಮಾಡೋಣ ಹೇಳು. ನೀನು ರಾಗಿ ಕಾಳು ಇಲ್ಲ ಅಂತ ಇದು ಮಾಡ್ತೀಯ. ಒಂದು 10-20 ಸೇರೋಣ ತಂದಂಗಲ್ಲ. ಏನಂಗೆ ನೀ ಯಪ್ಪ ಮುದ್ದೆ ಬೇಕಣಮ್ಮ. ನಮಗೆ ಹೊಟ್ಟೆಲ್ಲ ಕೂಡ ಬಡಂಬುತ್ತಿ ಹೋಗಲ್ಲಿ ಕೇಳೋಗ ಅವ್ನು. ನಾವು ಅಯ್ಯೋ ದೇವ್ರಿ, ನಾವು ಯೋಸ್ತೀನಿ ಅಂತ ನೋಡ್ಕೊಂಬನೇಳಿ ನಿನ್ನ ಮುದ್ದೆ ಉಂಬಣ್ಣ. ನಾವು ಈಸ್ತೀನಿ ನೋಡ್ಕೊಂಡಿದ್ವಿ ಅಮ್ಮ ನಿನ್ನ. ಇನ್ನೇನು ಮಾಡೋಣ? ಬೆಳೆದಿರವಿದ್ವು ಈಸ್ ದಿವಸ ಆದವು. ಅವ್ನು ಬೆಳೆದಾಕಿರವೇ ರಾಗಿ. ಈಸ್ ದಿವಸ ಹೆಂಗೆ ನೆಮ್ಮದೇ ಉಂಡ್ವಿ. ಕೊಂಡ್ಕೊಂಡು ಉಣ್ಬೇಕಂದ್ರೆ ಆಗಲ್ಲ. ನಿನ್ನ 10 ಸೇರು ತಂದಿದ್ದೆ ಅಲ್ಲಿ ಅದೇ ಮುಗ್ದೇವಿ. ಅದಕ್ಕೆ ಮತ್ತೆ ರಾಗಿ ಸಾಸ್ಬೇಡ ಬರೀ ಅನ್ನ ಉಂಬೋದು. ಅನ್ನ ತಿಂದರೆ ಶಕ್ತಿ ಇರಲ್ಲ ಕಣೆ. ಅದಕ್ಕಾಗಿನ ಅನ್ನ ಉಂಡ್ರೆ ನನಗೆ ಒಂಥರ ಗುಡ್ಬುಡು ಉಂಬುತ್ತು ಹೊಟ್ಟೆ ಅಲ್ಲನ. ಅದಕ್ಕಾಗಿನ ಮುದ್ದೆ ಬೇಕು ಅಂತ ಹೇಳೋದು. ಏನು ಒಂದು 10 ಸೇರು ತೊಂದರೆ ಸಾವ್ಕೊಂತೀಯ ತರ್ಬೇಕಾ? ಏನು ಅಕ್ಕಿನೂ ಖಾಲಿ ಆಗ್ತಾವ ನಾಳೆ ಹೊತ್ನಾಗ. ಅನ್ನನೂ ಮಾಡೋಕ್ಕೆ ಅಕ್ಕಿನೂ ಬೇಕಲ್ಲ. ಒಂದೀಟು ಮುದ್ದೆ ಮಾಡಿರಿ, ಒಂದೀಟು ಮುದ್ದೆ ಉಂಡು ಒಂದೀಟು ಅನ್ನ ಉಣ್ತಾರೆ. ಅನ್ನನೇ ಆದರೆ ಅದನ್ನೇ ಸ್ಯಾನೆ ಉಣ್ತಾರೆ. ಅಕ್ಕಿನೂ ಮುಗಿತಾವಲ್ಲ. ಅವನು ಕೇಳಿ ಒಂದು 50 ಸೇರು ಸುಮ್ಮನೆ ಎಳ್ಕೊಂಬರಾಗ ಹೋಗು. ದುಡ್ಡು ನಾನು ಕೊಡ್ತೀನಿ ಅಂತೇಳಿ ಸುಮ್ಮನೆ ಇಸ್ಕೊಂಬ. ಅಲ್ಲಿ ಅವನ ತಗಿ ಬೆಳೆದಿರೋರು ಆಗಿನ ತಾಂಬ ದುಡ್ಡು ಕೊಡೋಕ್ಕಾಗುತ್ತೀರ ಕೇಳು ಹೋಗಿ. ನಾನು ಮುದ್ದೆ ಉಂಡಿಲ್ ಕಣೋ, ನನಗೆ ರಾಗಿ ಕೊಡು ಅಂತೇಳಿ ಅವನ್ನೇ ಕೇಳೋಗಿ ಹೋಗಿ ನೀನು. ಸರಿ ಆಯ್ತು ಕೇಳ್ತೀನಿ. ಈ ವಜ್ಜೊಬ್ಳು ಮುದ್ದೆ ಅಂತಾಳಂಗೇನು ನೀ ಆ ಪ್ರಜಮ ಹಂಗೆ ಬೈಕೆಂತೀಯ? ಏನಾಗಳು ನಮ್ಮ ತಿಮ್ಮಜ್ಜಿ. ರಾಗಿಲ್ಲ, ರಾಗಿ ಖಾಲಿಯಾಗೆ ಮನೆಯಾಗಿ ಮುದ್ದೆ ಉಣ್ಬೇಕು ನಾನು. ಅದಕ್ಕೇನೆ ರಾಗಿ ಕಾಳಿಲ್ಲ, ರಾಗಿ ಅಕ್ಷೆ ಬರಬೇಕು ಅಂತ. ಅದಕ್ಕೆ ಮಗ ಒಂದು 20-25 ಚೀಲ ರಾಗಿ ಬೆಳೆದನು. ಇಸ್ಕೊಂಬರ್ಲಿ ಒಂದು 50 ಸೇರು. ಬರೀ ಇಲ್ಲಿ ನೋಡ್ಕೊಂಡಿರೋದೆ ನಾವು ವ್ಯವಸ್ಥೆ ಅಂತ ನೋಡ್ಕೊಂಬನಿ ಪಟ್ಟಿ. ಇವ್ರದಪ್ಪ ಒಂದು ಮುದ್ದೆ ಉಂಬಾಳ್ನ. ಇವ್ರದಪ್ಪ ಒಂದು ಮುದ್ದೆ ಉಂಬ್ತಾಳ್ಕಣೆ ವಜ್ಜಿ. ನೋಡಮ್ಮ ಅವ್ನು ತಗೋಗಿ ಇಸ್ಕೊಬಾರ್ದಂದ್ರೆ ಆಯ್ತು. ಏನು ನಿನ್ನ ರಾಗಿ ತಗೊಂಬಂದ್ಲೇನು? 25 ಚೀಲ ರಾಗಿ ಬೆಳೆದ ಅವನು ಸಿದ್ಲಿಂಗ. 25 ಚೀಲ ಆದ್ವಂತೆ. ಮತ್ತೆ 25 ಚೀಲ ಅಂತೆ ರಾಗಿ ಆಗಿರೋದು ನೋಡಿ ತಾಯಿ. ಹೆಂಗೆ ಬೆಳೆದವನಿ ಅವನಂತೇನು ಹಿಡಿಯೋದು ತಪ್ಪಿತ್ತಂತೆ ಅವನು ಬೆಳಗರ್ತ. ಎಂಥ ಬೆಳೆ ಹಾಕಿರೋ ಹಾಳಾಗಲ್ಲ ನೋಡಮ್ಮ. ಅವ್ನು ಇನ್ನೇನು ಮಾಡ್ಯವನ ಏನೋ. ರಾಗಿ ಸೊಸೆ ಹಾಕಿದ್ನಲ್ಲ ಅವನಂತೇನು ಹಿಡಿಯೋದು ದಪ್ಪ ಇತ್ತಂತೆ. ಒಂದಾಗೆ ಒಂದು ಕೈ ದಪ್ಪ ಇತ್ತಂತ ತ್ಯಾನಿ. 25 ಚೀಲ ಅದು ನೋಡಿರಿ ಅಯ್ಯಪ್ಪ ಈಟೈಟು ಅಲ್ಲ ಅಂತ. 25 ಚೀಲ ರಾಗಿ ಆಗ್ಯಾವಂತೆ. ಎಲ್ಲ ಹಂಗಂಬರಿ ಊರಾಗೆಲ್ಲ ನಾವು ಅಯ್ಯೋ ನಮ್ಮ ನಿನ್ನ ಮೈದು ನಾವು ಬೆಳೆದವನೇ ಅಂದಮೇಲೆ ಹಂಗೆ ಬೆಳೆದಿಲ್ಲ ನಂಬ್ತಾರೆ. ನಮ್ದೇನು ಕರ್ಮ ಏನೋ. ನಾನು ಬೇಸಿಗೆಗೆ ರಾಗಿ ಸೆಲ್ಲಿದ್ದೆ ಆಗ್ತವೆ ಅಂತೇಳಿ ಆಗಲೇ ಇಲ್ಲ. ಮಳೆಗಾಲಕ್ಕೆ ಸೆಲ್ಲಿದ್ದೆ. ಇವಾಗ ಆಗ್ತವೆ ಕೊಯ್ಕೋಬೋದು ಇವಾಗ ಅಂತೇಳಿ ಮಳೆಗಾಲದಾಗ ನಾನು ಸೆಲ್ಸಿದ್ದೆ ಅವಾಗ ಆಟೋದಾಗ. ಹೊತ್ಕೊಂಬ್ಲೇ ಇಲ್ಲ, ಬೆಳಿಲೇ ಇಲ್ಲ. ಮಾಡಿಲ್ದಂಗೆ ಆತವಾಗ ನಾನು ಬೀಜ ಉರಿಸ್ದಾಗ ಬರಲೇ ಇಲ್ಲ. ಏನು ಮಾಡ್ತೀಯ? ನಮ್ದೊಂಥರ ಕರ್ಮ. ಹೆಂಗ ಸೆಲ್ದ ಹುಟ್ಟಿರೂ ಅದೀಗ ಆಗಿದ್ರು ಸಾಕಾಯ್ತು. ಮನೆ ಒಂದು 3-4 ಸೀಲರ್, ಒಂದು 3 ಸೀಲರ್ ರಾಗಿ ಆಗಿದ್ರು ಸಾಕಾಯ್ತು. 2 ಸೀಲ ಆಗಿದ್ರು ವರ್ಷ ಎಲ್ಲ ಉಣ್ತಿದ್ವಿ. ನೋಡಮ್ಮ ಅವನದೇನು ಅದೃಷ್ಟನೋ ಏನೋ. ಏನಂತಾನೆ ಬಾ ನೋಡೋಣದಿಲ್ಲ. ಕೇಳಿರೋ ಅಜ್ಜಿ ಕೇಳಿರೋದಿಲ್ಲ ಏನಂತಾನೆ. 8 ಪೇರೆ ಇಲ್ಲ ಕೊಟ್ರು ಕೊಡ್ಬೋದು ಏನೋ ಇವಾಗ. ಅವಳು ಇಲ್ವಲ್ಲ ಗಿರ್ಜಿಂಬೆಂಬಾಳು.
ಅಲ್ಲಿ ಗರ್ಮ ತಣ್ಣದಾವ್ ಧೀಮಂತಕ್ಕೆ ಒಂದು ಕಿಂಟಲ್ ಹಾಕ್ಯಣದ್ರ ಅವ್ರಿಬ್ರಾಳು ಮೂವರು ಬಂದು ಅವ್ರಿಬ್ರಾಳು ಬಂದು ಅವ್ರ ಅಣ್ಣ ತಮ್ಮಗಳು ಅಯ್ಯಪ್ಪ ಏನು ಹಂಗೇನೆ ಅಯ್ಯಪ್ಪ ಇವಾಗಂತ ನೋಡೋಕ್ಕಾಗಲ್ಲ ಕಣ್ತಾಯಿ ಆ ಹುಡುಗುಡ್ತಾಗ ಇದ್ದಿದ್ದು ಬೇಡ ಆ ಹುಡುಗುಡ್ತಾಗಿಂದ ಅಂತೂ ಬೇಡಮ್ಮ ಒಂದ್ರ ಮೇಲೊಂದು ಒಳ್ಳೇದಾಗ್ತೈತಿ ಸಿದ್ಲಿಂಗ ಏಯ್ ಪಾಪಾ ಸಿದಾ ಸಿದ್ಲಿಂಗ ಏನಮ್ಮ ಯಾಕೆ ಹಿಂಗೆ ಸಿದ್ಲಿಂಗ ಅಂತ ಬಡ್ಕೊಂಬ್ತಾ ಇದೀಯಾ? ಅಲ್ಲ ಕಣೋ ನನಗೆ ರಾಗಿ ಹಸಿಟ್ಟಿಲ್ಲ ಅಕ್ಕೇನೆ ಒಂದು 50 ಸೇರು ರಾಗಿ ಕೊಡು ಅವ್ರ ಮನೆಯ ರಾಗಿ ಕಾಳು ಖಾಲಿ ಆಗ್ಯಾವೆ ನನಗೆ ಮುದ್ದು ಬೇಕು ಅವ್ರೇನು ಅನ್ನ ಉಣ್ತಾರೆ ಅವ್ರೇನು ಉಂಬಲ್ಲ ನನಗೊಂದು 50 ಸೇರು ರಾಗಿ ಕೊಡು ನಾನು ಮಾಡಿ ಹಾಕ್ಸ್ಕೊಂಡು ಮುದ್ದು ಬೇಕು ನನಗೆ ನಿಮ್ಮ ಅಣ್ಣಗೂ ನನಗೂ ಮುದ್ದು ಬೇಕು 2 ಸೆಣ್ ಮುದ್ದೆ ತೊಳಿಸ್ಕೋಬೇಕು ಅಕ್ಕೇನೆ ಒಂದು 50 ಸೇರು ರಾಗಿ ಕೊಡು ರಾಗಿ ಬೆಳೆದಿದೆಯಲ್ಲ. ನಾನು ಯಾಕೆ ಕೊಡೋಣಮ್ಮ ಇದೊಳ್ಳೆ ಸರಿ ಆತಮ್ಮ ಅಲ್ಲಡ ನಾನು ಯಾಕೆ ಕೊಡೋಣ ನೀನು ರಾಗಿನ ನಾನು ಬೆಳೆದು ಅವ್ರಿಗೆ ಕೊಡೋ ಅಂಥದ್ದೇನು ಇಲ್ಲಮ್ಮ 3,000 ರೂಪಾಯಿ 3,500 ರಾಗಿ ಕ್ವಿಂಟಲ್ ರೇಟ್ ಐತಂತಿ ನನ್ನ ಮನೆಯಾಗೆ ರಾಗಿ ಇರಲಿಲ್ಲ ರಾಗಿ ಬೆಳೆದು ಒಟ್ಕೆಣೈನಿ ಈಗ ಅವ್ರ ಮನೆಯಾಗೆ ಇಸ್ತೀನಿ ನಾನು ಬೆಳೆದವಿದ್ದು ಉಂಡವ್ರು ನೆಮ್ಮದಿಗೆ ಈಗ ಗೊತ್ತಾಯ್ತು ಬೆಳೀಲಿ ಈಗ ಬೆಳೀಲಿ ರಾಗಿ ನಾನು ವರ್ಷ ಹಾಕಿ ಇಟ್ಟಾಡ್ಸಾರಲ್ಲ ಇಸ್ತೀನಿ ನಾನು ಬೆಳೆದವಿದ್ವು ನೆಮ್ಮದಿ ಉಂಡವ್ರಿ ಈಗ ಬೆಳೀಲಿ ರಾಗಿನವರು. ಏ ಪಾಪ ನೀನು ಅದೆಲ್ಲ ಹೇಳ್ಬೇಡ ನೀನು ಸುಮ್ಮನೆ ನನಗೆ ಒಂದು 50 ಸೇರು ರಾಗಿ ಕೊಡೋದು ಕಲಿ ಸದ್ಯಕ್ಕೆ ಒಂದು 25 ಸೇರು ಆದರೂ ಕೊಡೋದು ಕಲಿ ನನಗೆ ಮುದ್ದು ಬೇಕು ನನಗೆ ಅವ್ರು ನೋಡ್ಕೊಂಡವ್ರು ಈ ಸರ್ಸೆ ನೀವು ನೋಡ್ಕೊಂಡಿದ್ರೇನು ಒಂದು ದಿವಸಕ್ಕೆ ನಾನು ನೀವೇನೇನು ನೋಡ್ಕೊಂಡಿಲ್ಲ ನಮ್ಮನ್ನು ನನ್ನೇನು ಏನು ಕಣ ಬಾರ ಮನಿ ನಮ್ದು ಒಂದು ದಿವಸನ ಕರ್ದುಂಬಕ್ಕಿಕ್ಕಿದ್ಯೇನೋ ನೀನು ನಾನು ನಿನ್ನ ನಡೆ ಬರೋಕೆ ಎಂದನ ಕರ್ದಿದ್ಯೇನೋ ಈ ಸರ್ಸ ಅವರೇ ನೋಡ್ಕೊಂಡಿರೋದು ನನ್ನ ಅದಕ್ಕೆ ಕೊಡು ಸುಮ್ಮನೆ ಅಲ್ಲೇ ಉಣ್ಕೊಂಡಿರ್ತೀನಿ. ನೀನು ಮುದ್ದಾನೆ ಬಾ ನಮ್ಮ ಮನೆಯಾಗ ದಿನ 2 ಸೆಣ್ ಮುದ್ದೆ ತೊಳಸ್ತೀನಿ ಉಣ್ಣು ನನಗೊಂದು ಮುದ್ದೆ ತೊಳಿಸಿ ನಿನ್ಗೊಂದು ಮುದ್ದೆ ತೊಳಸ್ತೀನಿ ಬಂದು ಉಣ್ಣು ಸರಿನಾ. ನಾನಂತೂ ರಾಗಿ ಕಾಳು ಅವ್ರ ಮನೆಗೆ ಕೊಡಲ್ಲ ನಾನು ಬೆಳೆದಿರೋ ನಾನು ಮಾತ್ರ ಒಂದು ರಾಗಿ ಕಾಳನ್ನು ಒಂದು ಸೀಲಾನು ಕೊಡಲ್ಲ ನಾನು ಒಂದು ಇಲ್ಲೋಡ ಒಂದು ಕಾಳನ್ನು ಕೊಡಲ್ಲ ನಾನು ಬೆಳೆದಿರೋದು ಒಂದು ರಾಗಿ ಕಾಳನ್ನು ಕೊಡಲ್ಲ ಹೋಮ್ತೀಯಾ ಬಾ ಉಣ್ಣು ಮುದ್ದೆ ಮಾಡಿಕ್ತೀನಿ ನಿನಗೆ ಮುದ್ದಾನೆ ಬೇಕು ಬಾ ಮಾಡಿಕ್ತೀನಿ. ಅಲ್ಲ ಹಿಂಗಂದ್ರೆ ಹೆಂಗೆ ಸರಿಯಾಗುತ್ತಾ ಬಾಬಾ ನೀನು ಭಾರಿ ಕಲ್ತಿದ್ಯಾ ಕಣ ಸಿದ್ಲಿಂಗ ಆತ ಹುಟ್ಟಲ್ವಲ್ಲ ನಿನ್ನ ಕೈಯಾಗಿ ನೋಡು ಅವನು ನಿನಗೆ ಒಂದು ಸೇರು ರಾಗಿ ಕೊಡಲ್ಲ ನೋಡು ಬೆಳೆದಿದ್ರು 20-25 ಸೀಲ ರಾಗಿ ಬೆಳೆದಿದ್ರು ನಿನ್ಗೊಂದು 50 ಸೇರು ರಾಗಿ ಕೊಡಲ್ಲ. ಕೊಡ ಸಿದ್ಲಿಂಗ ಏನು ನಿಮ್ಮ ಅಮ್ಮಗೆ ಕೊಡ್ದಲ್ಲ ಯಾರಿಗೆ ಕೊಡ್ತೀಯ ನೀನು ರಾಗಿನ ಏನು ಆ ಪಾಟಿ 20-25 ಸೀಲ ರಾಗಿ ಬೆಳೆದಿದೀಯ ಕೊಡ ಮಾರಾಯ ಏನು ಅಯ್ಯೋ ರಾಗಿ ಇಲ್ಲ ಪಾಪ ಬಜ್ಜಿ ಮುದ್ದು ಬೇಕು ತಾನೇ ನಮ್ಮ ಮನೆಯಾಗ ಉಮ್ಲೇಳು ದಿನ ಒಂದು ಸೆಂಟ್ ಇಸ್ಕೊಂಡು ಹೋಗ್ಲೇಳು ಅಷ್ಟೇನೆ ನಾನು ಅವ್ರಿಗೆಲ್ಲ ಏನು ಕೊಡೋ ಅಂತಿದ್ದಿಲ್ಲ 2 ಸೆಂಟ್ ತೊಳಸ್ತೀನಿ ಬಂದು ದಿನ ಒಂದು ಸೆಂಟ್ ತಗೊಂಡು ಹೋಗಿ ನಿನಗೆ ನೀನು ಒಂದು ಸೆಂಟ್ ಉಮ್ತೀಯ ತಾನೆ ಹಿಡ್ದಪ್ಪಂಡು ಉಮ್ತೀಯ ಹಿಡ್ದಪ್ಪಂದು ಕಟ್ಟಿಕ್ತೀನಿ ಬಾ ಉಣ್ಣು ಬಾ ತಗೊಂಡೋಗ್ತೀಯಾ ತಗೊಂಡೋಗು ಅಷ್ಟೇನೆ ನಾನು ರಾಗಿ ಮಾತ್ರ ಅವ್ರ ಮನೆಗೆ 50 ಸೇರು ರಾಗಿ ಕೊಡಲ್ಲ ತಂದುಂಬ್ಲಿ ಗೊತ್ತಾಗುತ್ತೆ ಇವಾಗ ನಾನು ಬೆಳೆದಾಗ ನನಗೆ ಮುದ್ದೆ ಇಕ್ತಿರ್ಲಿಲ್ಲ ನನಗೆ ಎಂಥ ಮುದ್ದೆ ಗೊತ್ತೇ ತಳಕ್ಕೆ ಎರ್ದಿದ್ದು ಮುದ್ದೆ ಅದು ರಾತ್ರಿ ಎದ್ದಿದ್ರೆ ಎದ್ದಾಗ ಉಣ್ಬೇಕಾಯ್ತು ಎದ್ದಾಗಿದ್ದಿಂದ ರಾತ್ರಿ ಉಣ್ಬೇಕಾಯ್ತು ಈಗ ಗೊತ್ತಾಯ್ತಿ ರಾಗಿ ಬೆಳೆ ಏನು ಬೆಳೆದ್ರೂ ಅಂತ ಮುದ್ದೆ ಇಕ್ತಿರ್ಲಿಲ್ಲ ಅವಾಗ ನಾನು ರಾಗಿ ಬೆಳೆದ್ರೂ ಬಿಸಿ ಮುದ್ದೆ ಇಕ್ತಿರ್ಲಿಲ್ಲ ಈಗ ಅಂಬೋದಲ್ಲ ನಾನು ತಿರ್ಗಿಸಂದ್ರೆ ಎಲ್ಲ ನಚ್ಕಾಗ್ಬೇಕು ಹಂಗೆ ಮಾತಾಡೋದು ಸರಿಯಾಗಿ ಮಾತಾಡೋದು ಕಲಿ ಏನು ಮಾತಾಡ್ತೀಯ ನೀನು ಕೊಡು ಪಾಪ ನಾನೇನಿಲ್ಲ ಹೋಗಿ ಎಳ್ಕೊಂಬಂದ್ಬಿಡ್ತೀನಿ ಸೀಲಾನ ದರ ಎಳ್ಕೊಂಬಂದ್ಬಿಡ್ತೀನಿ ಕೊಡು ನಮ್ಮಲ್ದಾಗ ಬೆಳೆದಿರವೇನಿ ನಾವು ಹೊಲ ಸಂಪಳಿಸ್ಲಿಲ್ಲ ಅಂದ್ರೆ ನಿನಗೇನ ಇರೋದು ಯಮ್ಮ ಅತ್ತೆ ಮತ್ತೆ ನೋಡ್ಕೊಂತೀರ ಬತ್ತೀಯ ಬಾ ಇರು ನಮ್ಮ ಮನೆಯಾಗೇನೆ ಅಷ್ಟೇನೆ ನಿನ್ನ ತಲೆ ಕೆಡಿಸ್ಬೇಡ ನಾನೆಲ್ಲ ಮಾಡಿಕ್ತೀನಿ ಉಣ್ಣು ಅಷ್ಟೇ ನಾನು ಇಲ್ಲೋಡು ನಾನು ಕೊಡಲ್ಲ ನಾನು ಇಲ್ಲೋಡು ಬೇರೆಯವ್ರಿಗೆ ಎಂಥರಿಗೆ ಕೊಡ್ಬೇಕಂಬದು ನನಗೆ ಚಂದಾಗ ಗೊತ್ತೈತಿ ಕಡೆಗಳವ್ರಿಗೆಲ್ಲ ಐತಿ ನಮ್ಮಂತವ್ರಿಗಿಲ್ಲ ನೋಡು ಇವತ್ತು ಎಂಥದ್ದು ಅಲ್ಲ ಲಕ್ಷ್ಮಕ್ಕೋಗಿ ಗನ್ವ ಸೀಲಾನೇ ಎಳ್ದು ಕೊಟ್ಟ ನಾವು ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಕೊಡ್ತೀವಿ ಯಾರು ನಮಗೇನು ಯಾರು ಏನೋ ಹೇಳೋ ಅಂಥದ್ದೇನಿಲ್ಲ ನಾನೊಂದು ರಾಗಿ ಕಾಳು ಕೊಡಲ್ಲ ಅಷ್ಟೇ ನಾನು ಬೆಳೆದಿರೋನಿಗೆ ಗೊತ್ತು ಅದರಿಂದ ಎಷ್ಟು ಶ್ರಮ ಐತಿ ಅಂತ ಹೇಳಿ ಬೆಳೆದಿರೋನಿಗೆ ಗೊತ್ತು ಅಷ್ಟೇನೆ ತಗೊಂಡಾಗೆಲ್ಲ ಹಾಳು ಮಾಡೋರಿಗೆ ಏನು ಗೊತ್ತಾಗಲ್ಲ ಬೆಳೆದು ಎಷ್ಟು ಕಷ್ಟಪಟ್ಟು ಬೆಳೀತಾರಲ್ಲ ರೈತರು ಅದರಿಂದ ರೈತರದ್ದು ಎಷ್ಟು ಶ್ರಮ ಐತಿ ಅಂತ ಬೆಳೆದಿರೋರಿಗೆ ಗೊತ್ತು ನಾನು ಅವ್ರ ಅಮ್ಮನ ಕಳಿಸಿ ಕೊಡ್ತಾನೆ ಮನೆಯವ್ರು ಆಗಿಲ್ಲ ಅವ್ರ ಅಮ್ಮನ ಕಳಿಸಿರೆ ಕೊಡ್ತಾನೆ ಅಂದ್ರೆ ಮುದ್ದೆ ಕೊಡ್ತೀನಿ ಒಂದು ಸೆಂಟ್ ತಗೊಂಡೋಗು ಅಂತ ನೋಡು ಅವ್ರ ಅಮ್ಮಗೂ ಸಮೇತ ಕೊಡಲ್ವಲ್ಲ 25 ಸೀಲ ರಾಗಿ ಬೆಳೆದವನಿ ರಸ್ಮಕ್ಕಿಗೆ ಒಂದು ಸೀಲ ಹೇಳ್ಕೊಟ್ಟ ದೊಡ್ಡದೊಂದು ಸೀಲ ಹೇಳ್ಕೊಟ್ಟ ರಾಗಿ ಸೀಲಾನ ನಮಗಿಲ್ಲ ಅವಳಿಗೈತಿ ಹೊರಗ್ಳವ್ರಿಗೆ ನನಗೆ ಅದಕ್ಕೆ ಸಿಟ್ಟು ಬಂತು ಹಂಗೇನೆ ರೇಖೆಗೂ ಕೊಟ್ಟ ರೇಖೆಗೂ ಕೊಳ್ಳಕ್ಕ ನೀನೊಂದು 20 ಸೇರು ತಗೊಂಡೋಗಂತ ರೇಖೆಗೂ ಲಕ್ಷ್ಮಿಗೂ ಎಲ್ಲರಿಗೂ ಕೊಟ್ಟಪ್ಪ ನಮ್ಮಂತರ್ಗಿಲ್ಲ ನೋಡ್ತಾ ಇರ್ರಿ ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.